ನಮಸ್ಕಾರ. ಬನ್ನಿ, ಇವತ್ತು ಒಂದು ವಿಸ್ಮಯಕಾರಿ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬರೀ ಒಂದು ದೇವಸ್ಥಾನ ಅಲ್ಲ, ಅದೊಂದು ಇಡೀ ನಗರದಷ್ಟು ದೊಡ್ಡದಾದ, ಇವತ್ತಿಗೂ ಜೀವಂತವಾಗಿರೋ ಪವಿತ್ರ ಕ್ಷೇತ್ರ. ಹೌದು, ನಾವು ಮಾತಾಡ್ತಿರೋದು ಶ್ರೀರಂಗಂನ ರಂಗನಾಥಸ್ವಾಮಿ ದೇವಸ್ಥಾನದ ಬಗ್ಗೆ. 155 ಎಕರೆ ಅಂದ್ರೆ ಯೋಚನೆ ಮಾಡಿ, ಇಡೀ ವ್ಯಾಟಿಕನ್ ಸಿಟಿಗಿಂತಲೂ ದೊಡ್ಡದು. ಇದು ಜಗತ್ತಿನ ಅತೀ ದೊಡ್ಡ, ಇವತ್ತಿಗೂ ಕಾರ್ಯನಿರ್ವಹಿಸ್ತಿರೋ ಹಿಂದೂ ದೇವಾಲಯ. ಹಾಗಾದ್ರೆ ಒಂದು ಇಡೀ ನಗರದಷ್ಟು ದೊಡ್ಡ ದೇವಸ್ಥಾನವನ್ನ ಸುತ್ತಿ ನೋಡೋದು ಹೇಗೆ? ಬನ್ನಿ, ಈ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಒಂದೊಂದೇ ಪದರ ಬಿಡಿಸ್ತಾ, ಅದರ ಇತಿಹಾಸ, ಅದರ ಕಥೆಗಳನ್ನ ಕೇಳ್ತಾ ಮುಂದೆ ಹೋಗೋಣ. ನಮ್ಮ ಪಯಣ ಶುರುವಾಗೋದೇ ಒಂದು ದ್ವೀಪದಲ್ಲಿ. ಒಂದು ಕಡೆ ಕಾವೇರಿ, ಇನ್ನೊಂದು ಕಡೆ ಅದರ ಉಪನದಿ ಕೊಳ್ಳಿಡಂ. ಇಲ್ಲಿರೋ ರಂಗನಾಥಸ್ವಾಮಿ ದೇವಸ್ಥಾನ ಏನಿದೆ, ಅದು ಬರೀ ಒಂದು ಕಟ್ಟಡ ಅಲ್ಲ, ಅದೊಂದು ದೇವಾಲಯ ನಗರ. ಆ ಒಂದು ಕಾನ್ಸೆಪ್ಟ್ ಮೇಲೆ ಕಟ್ಟಿರೋದು. ಈ ದೇವಸ್ಥಾನದ ದೊಡ್ಡತನ ಇದೆಯಲ್ಲ, ನಿಜಕ್ಕೂ ತಲೆ ತಿರುಗಿಸ್ತೆ. ಒಂದ್ಸಲ ಯೋಚನೆ ಮಾಡಿ. 81 ಗರ್ಭಗುಡಿಗಳು, 21 ಬೃಹತ್ ಗೋಪುರಗಳು, 39 ಮಂಟಪಗಳು. ಅಷ್ಟೇ ಅಲ್ಲ, ಸುಮಾರು 10 ಕಿಲೋಮೀಟರ್ ಉದ್ದದ ಗೋಡೆಗಳು. ಈ ನಂಬರ್ಗಳೇ ಸಾಕು ಇದು ಎಂಥ ಬೃಹತ್ ರಚನೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಸರಿ, ಮುಂದೆ ಹೋಗೋಣ. ಈಗ ದೇವಸ್ಥಾನದ ವಾಸ್ತುಶಿಲ್ಪದ ಒಂದು ವಿಶೇಷತೆ ಬಗ್ಗೆ ನೋಡೋಣ. ಇಲ್ಲಿನ ಮುಖ್ಯ ಆಕರ್ಷಣೆ ಅಂದ್ರೆ ಒಂದ್ರೊಳಗೊಂದು ಇರುವ 7 ಗೋಡೆಗಳು. ನೋಡೋಟೆ ಪಕ್ಕಾ ಒಂದು ಕೋಟೆ ತರನೇ ಕಾಣುತ್ತೆ. ಈ ವಿನ್ಯಾಸಕ್ಕೆ ಸಪ್ತಪ್ರಕಾರಂ ಅಂತ ಕರೀತಾರೆ, ಅಂದ್ರೆ 7 ಆವರಣಗಳು. ಇದು ಧಾರ್ಮಿಕ ಮತ್ತು ದೈನಂದಿನ ಜೀವನವನ್ನ ಹೇಗೆ ಬೆರೆಸುತ್ತೆ ಅನ್ನೋದು ಅದ್ಭುತ. ಹೊರಗಿನ 2 ಆವರಣಗಳಲ್ಲಿ ಮನೆಗಳು, ಅಂಗಡಿಗಳು, ಅಂದ್ರೆ ಜನರ ಓಡಾಟ. ಅದೇ ಒಳಗಿನ 5 ಆವರಣಗಳಲ್ಲಿ ದೇವಸ್ಥಾನ ಮತ್ತು ಗರ್ಭಗುಡಿಗಳು. ಆದರೆ ಒಂದು ಪ್ರಶ್ನೆ ಬರುತ್ತೆ, ಒಂದು ದೇವಸ್ಥಾನಕ್ಕೆ ಕೋಟೆಯ ಹಾಗೆ ಇಷ್ಟೊಂದು ರಕ್ಷಣೆ ಯಾಕೆ ಬೇಕಿತ್ತು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಈ ದೇವಸ್ಥಾನದ ಗತಕಾಲದ ಪುಟಗಳನ್ನ ತಿರುವಿ ಹಾಕಬೇಕು. ಈ ದೇವಸ್ಥಾನ ಬರೀ ಒಂದು ಭಕ್ತಿಯ ಕೇಂದ್ರ ಅಲ್ಲ, ಇದು ಕಾಲದ ಹೊಡೆತಗಳನ್ನ ತಡೆದು ನಿಂತ ಒಂದು ಸಂಕೇತ. 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಸೇನೆ ಬಂದು ಎಲ್ಲವನ್ನೂ ಲೂಟಿ ಮಾಡಿ ಹಾಳ್ಮಾಡ್ತು. ಆದರೆ ನೋಡಿ, ಅದೇ ಶತಮಾನದ ಕೊನೆಗೆ ವಿಜಯನಗರ ಸಾಮ್ರಾಜ್ಯದವರು ಇದನ್ನ ಮತ್ತೆ ಕಟ್ಟಿದ್ರು, ಇನ್ನೂ ಗಟ್ಟಿಯಾದ ಕೋಟೆಗಳನ್ನು ಸೇರಿಸಿದ್ರು. ಅದರ ಚೈತನ್ಯಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ಸುಮಾರು 400 ವರ್ಷ ಅರ್ಧಕ್ಕೆ ನಿಂತಿದ್ದ ರಾಜಗೋಪುರ ಇದೆಯಲ್ಲ, ಅದನ್ನ 1987ರಲ್ಲಿ ಕಟ್ಟಿ ಮುಗಿಸಿದ್ರು. ಸರಿ, ಈಗ ಕೋಟೆಯ ಗೋಡೆಗಳ ಒಳಗೆ ಹೋಗೋಣ. ಈ ಜಾಗ ಬರೀ ಪೂಜೆ ಪುನಸ್ಕಾರಕ್ಕೆ ಸೀಮಿತ ಆಗಿರಲಿಲ್ಲ. ಇದು ನಿಜಕ್ಕೂ ಒಂದು ಜನಭರಿತ, ಚಟುವಟಿಕೆಯಿಂದ ಕೂಡಿದ್ದ ಸಮುದಾಯದ ಕೇಂದ್ರವಾಗಿತ್ತು. ಇಲ್ಲಿ ಹಲವಾರು ಭವ್ಯವಾದ ಮಂಟಪಗಳಿವೆ. ಅದರಲ್ಲಿ ಎಲ್ಲಿಗೂ ಗೊತ್ತಿರೋ ಹಾಗೆ 1000 ಕಂಬಗಳ ಮಂಟಪ ಅಂತೂ ಅದ್ಭುತ. ವಿಜಯನಗರ ಕಾಲದ ಕಲ್ಲಿನ ಕೆತ್ತನೆಗಳ ಕಲೆಗಾರಿಕೆಗೆ ಇದೊಂದು ಅದ್ಭುತ ಉದಾಹರಣೆ. ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಕತೆ ಅಡಗಿದೆ ಅನ್ನೋ ಹಾಗೆ ಕೆತ್ತಿದ್ದಾರೆ. ಇಲ್ಲಿನ ಗೋಡೆಗಳ ಮೇಲೆ ಸಿಕ್ಕಿರೋ ಶಾಸನಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಇದು ದೇವಸ್ಥಾನಕ್ಕಿಂತ ಎಷ್ಟೋ ಹೆಚ್ಚಾಗಿತ್ತು ಅಂತ. ಇಲ್ಲೊಂದು ಆಸ್ಪತ್ರೆ ಇತ್ತು, ಯಾತ್ರಿಕರಿಗೆ ಉಚಿತ ಊಟದ ವ್ಯವಸ್ಥೆ ಇತ್ತು. ಅಷ್ಟೇ ಯಾಕೆ, ಊರಿನ ರಸ್ತೆ, ಕೆರೆ ಕಟ್ಸೋಕೆ ದೇವಸ್ಥಾನವೇ ದುಡ್ಡು ಕೊಡ್ತಿತ್ತು. ಶಿಕ್ಷಣ, ಸಂಗೀತ, ನೃತ್ಯ ಎಲ್ಲದಕ್ಕೂ ಇದೇ ಕೇಂದ್ರವಾಗಿತ್ತು. ಹಾಗಾಗಿ ಇದು ಬರೀ ಒಂದು ಆಧ್ಯಾತ್ಮಿಕ ಕೇಂದ್ರ ಅಲ್ಲ, ಬದಲಿಗೆ ಒಂದು ಸಂಪೂರ್ಣ ಸಮಾಜವನ್ನೇ ನಡೆಸ್ತಿದ್ದ ವ್ಯವಸ್ಥೆಯಾಗಿತ್ತು. ಸರಿ, ಇಷ್ಟೊತ್ತು ನಾವು ದೇವಸ್ಥಾನದ ಇತಿಹಾಸ, ಅದರ ಕಟ್ಟಡದ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ ಅದರ ಹೃದಯ ಭಾಗಕ್ಕೆ ಹೋಗೋಣ. ಅಂದ್ರೆ ಅದರ ಹಿಂದಿರೋ ಪೌರಾಣಿಕ ಕಥೆಗಳನ್ನ ಕೇಳೋಣ. ಎಷ್ಟು ಹಳೆಯ ದೇವಸ್ಥಾನ ಅಂದ್ರೆ, ಪ್ರಾಚೀನ ತಮಿಳು ಮಹಾಕಾವ್ಯ ಶಿಲಪ್ಪದಿಕಾರಂನಲ್ಲೋ ಇಲ್ಲಿನ ಮುಖ್ಯ ದೇವರಾದ ರಂಗನಾಥನ ಬಗ್ಗೆ ವರ್ಣನೆ ಇದೆ. ಇದರಿಂದ ಗೊತ್ತಾಗುತ್ತೆ ಈ ಕ್ಷೇತ್ರದ ಸಾಂಸ್ಕೃತಿಕ ಬೇರುಗಳು ಎಷ್ಟು ಆಳವಾಗಿವೆ ಅಂತ. ಇಲ್ಲಿ ಗರ್ಭಗುಡಿಯಲ್ಲಿರೋದು ರಂಗನಾಥ, ಅಂದ್ರೆ ವಿಷ್ಣುವಿನ ಒಂದು ರೂಪ, ಆದಿಶೇಷನ ಮೇಲೆ ಮಲಗಿರೋ ಭಂಗಿಯಲ್ಲೇ. ಒಂದು ದಂತಕತೆ ಪ್ರಕಾರ ಈ ವಿಗ್ರಹವನ್ನ ಶ್ರೀರಾಮ ವಿಭೀಷಣನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಆದರೆ ಆ ವಿಗ್ರಹ ಶ್ರೀರಂಗಂ ತಲುಪಿದ್ಮೇಲೆ ಅಲ್ಲಿಂದ ಮುಂದೆ ಹೋಗಕ್ಕೆ ಒಪ್ಪೋದೇ ಇಲ್ಲ. ಹಾಗಾಗಿ ರಂಗನಾಥ ಇಲ್ಲೇ ನೆಲೆಸಿದ ಅಂತ ಹೇಳ್ತಾರೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಿನಿಮಾ ಕಥೆಯಂತಿರೋ ಘಟನೆ ಇದೆ. 14ನೇ ಶತಮಾನದಲ್ಲಿ ಇಲ್ಲಿನ ಉತ್ಸವ ಮೂರ್ತಿಯನ್ನ ದೆಹಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಸುಲ್ತಾನನ ಮಗಳು ಸುರುತಾನಿ ಆ ಮೂರ್ತಿನ ನೋಡಿ ಅದ್ರ ಮೇಲೆ ವಿಪರೀತ ಪ್ರೀತಿ ಬೆಳೆಸ್ಕೊಳ್ತಾಳೆ. ಈ ಕಡೆ ಭಕ್ತರು ಕಲಾವಿದರ ವೇಷ ಹಾಕೊಂಡು ದೆಹಲಿಗೆ ಹೋಗಿ ಸುಲ್ತಾನನನ್ನ ತಮ್ಮ ಪ್ರದರ್ಶನದಿಂದ ಖುಷಿಪಡಿಸಿ ಮೂರ್ತಿನ ವಾಪಸ್ ತರ್ತಾರೆ. ಆದ್ರೆ ಆ ರಾಜ್ಕುಮಾರಿಗೆ ಮೂರ್ತಿ ಇಲ್ದೇ ಇರೋಕ್ಕಾಗಲ್ಲ. ಅವಳದನ್ನ ಹುಡುಕೊಂಡು ಶ್ರೀರಂಗಕ್ಕೆ ಬಂದು ದೇವಸ್ಥಾನದ ಬಾಗಿಲಲ್ಲೇ ಪ್ರಾಣ ಬಿಡ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿ ಇವತ್ತಿಗೂ ಅವಳನ್ನ ತುಳುಕ್ಕ ನಾಚಿಯಾರಂತ ಪೂಜಿಸ್ತಾರೆ. ವಿಶೇಷ ಅಂದ್ರೆ ಅವಳಲ್ಲಿ ಚಪಾತಿ ನೈವೇದ್ಯ ಮಾಡ್ತಾರೆ. ಸರಿ, ಇತಿಹಾಸ, ಕಥೆ ಎಲ್ಲ ಆಯ್ತು.
ಈಗ ನಮ್ಮ ಪಯಣದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇವತ್ತಿನ ದಿನದಲ್ಲಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಸಾವಿರಾರು ವರ್ಷಗಳಾದರೂ ಇದು ಇವತ್ತಿಗೂ ಜೀವಂತವಾಗಿದೆ, ಉಸಿರಾಡ್ತಿದೆ. 10 ಲಕ್ಷ. ಹೌದು, ಪ್ರತಿ ವರ್ಷ ಇಲ್ಲಿ 21 ದಿನ ವೈಕುಂಠ ಏಕಾದಶಿ ಉತ್ಸವ ನಡೆಯುತ್ತೆ. ಅದಕ್ಕೆ ಸೇರೋ ಜನಸಂಖ್ಯೆ ಇದು. ಇದು ಸಾಕು ಇವತ್ತಿಗೂ ಈ ಸ್ಥಳಕ್ಕೆ ಎಂಥ ಮಹತ್ವ ಇದೆ ಅಂತ ತಿಳ್ಕೊಳ್ಳೋಕೆ. ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಬೇಕು, ಇದು ಬರೀ ಒಂದು ಮ್ಯೂಸಿಯಂ ಅಲ್ಲ, ಒಂದು ಹಳೇ ಸ್ಮಾರಕ ಅಲ್ಲ. ಇದು ಇವತ್ತಿಗೂ ಪೂಜೆ ನಡೆಯೋ ಜಗತ್ತಿನ ಅತಿದೊಡ್ಡ ಕಾರ್ಯನಿರತ ಹಿಂದೂ ದೇವಸ್ಥಾನ. ಅದಕ್ಕೆ ಭಕ್ತರು ಇದನ್ನ ಭೂಲೋಕ ವೈಕುಂಠ ಅಂದ್ರೆ ಭೂಮಿ ಮೇಲಿರೋ ಸ್ವರ್ಗ ಅಂತಾನೆ ಕರೆಯೋದು. ಒಂದು ಕಾಲದಲ್ಲಿ ಈ ದೇವಸ್ಥಾನ ನಿರಂತರ ದಾಳಿ, ಪ್ರವಾಹ, ಸಂಘರ್ಷ ಎಲ್ಲವನ್ನೂ ಎದುರಿಸಿತ್ತು. ಆದರೆ ಇಂದು ತನ್ನ ಪರಂಪರೆಯನ್ನ ಅದ್ಭುತವಾಗಿ ಕಾಪಾಡಿಕೊಂಡಿದ್ದಕ್ಕಾಗಿ 2017ರಲ್ಲಿ ಯುನೆಸ್ಕೋ ಪ್ರಶಸ್ತಿಯನ್ನೇ ಗೆದ್ಕೊಂಡಿದೆ. ಆಗಿನ ಹೋರಾಟಕ್ಕೂ ಈಗಿನ ಗೌರವಕ್ಕೂ ಇರೋ ವ್ಯತ್ಯಾಸ ನೋಡಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಒಂದು ಜಾಗ ಸಾವಿರಾರು ವರ್ಷಗಳ ಕಾಲ ದಾಳಿ, ಪ್ರವಾಹ, ಎಷ್ಟೆಲ್ಲ ಬದಲಾವಣೆಗಳನ್ನ ನೋಡಿಯೂ ಕೇವಲ ಹಾಳಾಗದೆ ಉಳಿದುಕೊಳ್ಳೋದು ಮಾತ್ರ ಅಲ್ಲ, ಇವತ್ತಿಗೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಡ್ತಾ ಬೆಳೆಯೋಕೆ ಹೇಗೆ ಸಾಧ್ಯ? ಬಹುಶಃ ಆ ಉತ್ತರ ಅಲ್ಲಿನ ಜನರ ನಂಬಿಕೆಯಲ್ಲಿ, ಸಮುದಾಯದ ಶಕ್ತಿಯಲ್ಲಿ, ಮತ್ತೆ ಮತ್ತೆ ಎದ್ದು ನಿಲ್ಲುವ ಅದರ ಚೈತನ್ಯದಲ್ಲೇ ಅಡಗಿದೆ ಅನ್ಸುತ್ತೆ.